ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಪನ್ನೀರ್ ಚೀಸ್ ಪರಾಟ ಮಾಡೋಣವಾ? ಇದನ್ನು ಮಾಡಲಿಕ್ಕೆ ಮೊದಲಿಗೆ 3 ಆಲೂಗಡ್ಡೆ ಮತ್ತು 1 ಕಪ್ನಷ್ಟು ಹಸಿ ಬಟಾಣಿಯನ್ನು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಸೇರಿಸಿ 2 ವಿಷಲಷ್ಟು ನಾವು ಪ್ರೆಷರ್ ಕುಕ್ ಮಾಡ್ಕೋಬೇಕಾಗುತ್ತೆ. ಈಗ ಬೇಯಿಸಿಟ್ಕೊಂಡಿರ್ತಕ್ಕಂತಹ ಈ ಬಟಾಣಿ ಮತ್ತು ಆಲೂಗಡ್ಡೆನ ಒಂದು ಬಟ್ಟಲಿಗೆ ಅಥವಾ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ತುಂಬ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ ಈ ಮ್ಯಾಶ್ನ, ಯಾಕಂದರೆ ಆಲೂಗಡ್ಡೆ ಥರ ಗಡ್ಡೆ ಎಲ್ಲ ಹಾಗೆ ಉಳ್ಕೋಬಾರ್ದು. ಈಗ ಅದಕ್ಕೆ ತುರಿದಿಟ್ಕೊಂಡಿರ್ತಕ್ಕಂತಹ ಸ್ವಲ್ಪ ಪನ್ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು, ಮಸಾಲೆ ಪದಾರ್ಥಗಳಾದ ಧನಿಯಾ, ಖಾರದ ಪುಡಿ ಮತ್ತು ಚಕ್ಕೆ ಲವಂಗ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸಿಕೊಂಡು ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಈ ಪ್ರಿಪೇರ್ ಮಾಡಿಟ್ಕೊಂಡಿರ್ತಕ್ಕಂಥ ಮಿಕ್ಸನ್ನು ಹಾಕಿ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಈಗ ಚಪಾತಿ ಹಿಟ್ಟು, ನಾವು ಚಪಾತಿಗೆ ಯಾವ ರೀತಿ ಮಾಡ್ಕೋತೀವಿ ಸೇಮ್ ಅದೇ ರೀತಿಯೇ ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರುವಂಥದ್ದು ಇದು. ಇದರಿಂದ 2 ಚಪಾತಿನ ಮಾಡ್ಕೋಬೇಕಾಗತ್ತೆ ನಮಗೆ. ಒಂದು ಪರಾಟ ಬೇಕು ಅಂತಂದರೆ ಇವಾಗ ಚಪಾತಿನ ಯಾವ ರೀತಿ ತೆಳುವಾಗಿ ತೀಡ್ಕೋತೀವೋ ಆ ರೀತಿ ತೆಳುವಾಗಿ ತೀಡಿ ಇಟ್ಕೊಳ್ಳೋದು. ಈಗ ಇದರ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೋಬೇಕು ಈ ಮಿಕ್ಸ್ಚರ್ ಏನಿದೆ ಇದನ್ನು ತುಂಬ ತೆಳುವಾಗಿ ಎಷ್ಟು ಆಗುತ್ತೋ ಅಷ್ಟು ತೆಳುವಾಗಿ ಮಾಡಿಕೊಂಡು ಅದರ ಮೇಲೆ ನಮಗೆ ಇಷ್ಟ ಬಂದಷ್ಟು ಚೀಸ್ನ ಶೀಟ್ಸ್ಗಳನ್ನು ನಾವಿಲ್ಲಿ ಹಾಕ್ಕೋಬೇಕಾಗತ್ತೆ. ನಾನು ಒಂದನ್ನಷ್ಟೇ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಕವರ್ ಮಾಡಲಿಕ್ಕೆ ಅಂತ ಮತ್ತೊಂದು ಚಪಾತಿಯನ್ನು ನಾವಿಲ್ಲಿ ಹಾಕ್ಕೋಬೇಕು. ಈಗ ಮತ್ತೆ 1, 2 ರಿಂದ 3 ಸಲ ಈ ರೀತಿ ತೀಡ್ಕೊಂಡು ಸೈಡ್ಸಲ್ಲೆಲ್ಲಾದರೂ ಬಿಟ್ಟಿದ್ರೆ ಈ ರೀತಿ ಲಾಕ್ ಮಾಡಿಕೊಂಡು ಕಾದಿರತಕ್ಕಂತಹ ಹಂಚಿನ ಮೇಲೆ ಹಾಕಿ ಬೆಣ್ಣೆಯನ್ನು ಹಾಕಿ 2 ಬದಿ ಬೇಯಿಸಿ ತೆಗೆದಿಟ್ಕೊಂಡ್ರೆ ಈ ಪರಾಟ ರೆಡಿಯಾಗುತ್ತೆ. ಗಟ್ಟಿ ಮೊಸರಿನೊಂದಿಗೆ ಇದಂತೂ ಅದ್ಭುತ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.